ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23 ಹಾಗೂ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ 23ನೇ ಕಂತಿನ ಹಣ ಇದೇ ಒಂದು ದಿನದಂದು ಬಿಡುಗಡೆ ಆಗ್ತಾ ಇದೆ. ಸೊ ನೀನೇನು ಕೂಡ ಟ್ರಯಲ್ ಮಾಡಲಾಗಿದೆ ಅಂತಕ್ಕಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆ ಜಮಾ ಆಗಿದೆ, ಸೊ ಅದೇ ರೀತಿಯಾಗಿ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಮುಖ್ಯವಾಗಿ 12 ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಇಂದು ದುಡ್ಡು ಜಮಾ ಆಗ್ತಾ ಇದೆ, ಸೊ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾದರೆ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದ್ದು, ಅದು ಯಾವಾಗ ರಿಲೀಸ್ ಆಗುತ್ತೆ ಅದರ ಬಗ್ಗೆನೂ ಕೂಡ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಆದರೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದು ನಿಜಾನ? ಹೌದು, 100% ನಿಜ. ಅನೇಕ ಲಕ್ಷಾಂತರ ಕುಟುಂಬಸ್ಥರಿಗೆ ಈಗ ದುಡ್ಡು ಹೋಗ್ತಾ ಇಲ್ಲ. ಸೊ ಅದಕ್ಕೆ ಕಾರಣಗಳು ಕೂಡ ಇದೆ. ಸುಮ್ಮನೆ ದುಡ್ಡನ್ನು ಹಾಕೋದು ನಿಲ್ಲಿಸಿಲ್ಲ ಸರ್ಕಾರ, ಅದಕ್ಕೆ ಮುಖ್ಯವಾದ ಕಾರಣಗಳಿದ್ದಾವೆ. ಆ ಕಾರಣಗಳೇನು, ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾಗಿರ್ತಕ್ಕಂತಹ ಮಾಹಿತಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈಗಾಗಲೇ 22ನೇ ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ರಿ ದಸರಾ ಹಬ್ಬದಲ್ಲಿ, ಹೌದಲ್ವಾ? ದಸರಾ ಹಬ್ಬದಲ್ಲಿ ಕೂಡ ನಿಮಗೆ ದಸರಾ ಹಬ್ಬಕ್ಕೇ ರಿಲೀಸ್ ಆಗಿಲ್ಲ, ಕೆಲವೊಂದಿಷ್ಟು ದಿನಗಳ ಕಾಲ ನಿಲ್ಲಿಸಿ ದುಡ್ಡನ್ನು ಜಮಾ ಮಾಡಿದರು. ಅದು ಯಾಕಪ್ಪ ಅಂದರೆ ತಾಂತ್ರಿಕ ದೋಷ ಆಗಿತ್ತು. ಸೊ ಹಾಗಾಗಿ ತಾಂತ್ರಿಕ ದೋಷ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ದಿನಗಳ ಕಾಲ ವೇಟ್ ಮಾಡಿಸಿ, ಅಂದರೆ ತಾಂತ್ರಿಕ ದೋಷವನ್ನು ಸರಿಪಡಿಸಿ ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಸ್ಪೀಡಾಗಿ ಜಮಾ ಮಾಡ್ತಕ್ಕಂಥದ್ದು. ತಾಂತ್ರಿಕ ದೋಷ ಆಯಿತು. ತಾಂತ್ರಿಕ ದೋಷ ಆದ ಬಳಿಕ ಒಂದೇ ದಿನದಲ್ಲಿ ಸುಮಾರು 20 ಲಕ್ಷಕ್ಕಿಂತ 25 ಲಕ್ಷದವರೆಗೂ ಕೂಡ ದುಡ್ಡು ಮಹಿಳೆಯರಿಗೆ ಹೋಗಿರ್ತಕ್ಕಂಥದ್ದು. ಅನೇಕ ಕುಟುಂಬಸ್ಥರಿಗೆ ಆ ದಿನ ಜಮಾ ಆಗಿರ್ತಕ್ಕಂಥದ್ದು. ಹೀಗೆ ಅನೇಕ ಕುಟುಂಬಗಳಿಗೆ ಕೆಲವೊಂದಿಷ್ಟು ದಿನಗಳಲ್ಲಿ ಜಮಾ ಆಗಿರ್ತಕ್ಕಂಥದ್ದು. ಈಗ ಕೊನೆಯ ಪಕ್ಷ 22ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಿದೆ. ಯಾರಿಗೆ ದುಡ್ಡು ಬಂದಿಲ್ಲ ನೋಡಿ, ಸೊ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥದ್ದೇ. ಯಾಕಂದರೆ ಈ ಒಂದು ಕಂತಿನ ಹಣ ಬಂದಿಲ್ಲ ಅಂದರೆ ಮುಂದೆ ಅನೇಕ ಕಂತುಗಳು ಇನ್ನೂ ಜಮಾ ಆಗೋದಿದೆ. ಅಂದರೆ ಸುಮಾರು 20 ಕಂತುಗಳಾದರೂ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ದುಡ್ಡು ಜಮಾ ಮಾಡ್ತಿರ್ತಾರೆ. ಅದರಲ್ಲಿ ಇಲೆಕ್ಷನ್ ಟೈಮ್ದಲ್ಲಂತರೂ ಅತಿ ಸ್ಪೀಡಾಗಿ ಮತ್ತು ಅನೇಕ ಕಂತುಗಳು ಎಷ್ಟು ಪೆಂಡಿಂಗ್ ಉಳಿದಿರ್ತಾವೋ ಆ ಎಲ್ಲ ಕಂತುಗಳನ್ನು ಕೂಡ ಜಮಾ ಮಾಡ್ತಕ್ಕಂತಹ ಒಂದು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ನೀವು ಆ ದುಡ್ಡನ್ನು ಕಳ್ಕೊಳ್ಬಾರ್ದಪ್ಪ ಅಂದರೆ ಈ 22-23ನೇ ಕಂತಿನ ಹಣ ಜಮಾ ಆಗಬೇಕು. ಅದರಲ್ಲಿ ಈಗ ಜನ್ರೇಟ್ ಮಾಡಿ, ಅಂದರೆ UHID ನಂಬರನ್ನು ಜನ್ರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಏನು ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ನೋಡಿ, ಸೊ ಅದಾದ ಅಂಟಿಸಿದ ಬಳಿಕ ಎಲ್ಲ ಕುಟುಂಬಸ್ಥರ ಮಾಹಿತಿಯನ್ನು ತೆಗೆದುಕೊಂಡಿದೆ ಸರ್ಕಾರ. ಹೌದು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕುಟುಂಬಸ್ಥರಿದ್ದಾರೆ, ಎಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೀರಿ, ಯಾವ ಜಾತಿಯವರಿದ್ದೀರಿ, ಆ ಜಾತಿ ಗಣತಿಯ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಬರೀ ಜಾತಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಶಿಕ್ಷಣ ಎಷ್ಟಾಗಿದೆ, ಸರ್ಕಾರಿ ನೌಕರಲ್ಲಿ ಎಷ್ಟು ಜನ ಇದ್ದೀರಿ, ಸ್ವಂತ ವ್ಯಾಪಾರ ಎಷ್ಟು ಜನ ಮಾಡ್ತೀರಿ, ಇನ್ನೊಬ್ಬರ ಕೈ ತೆಳಗೆ ಎಷ್ಟು ಜನ ಹೋಗ್ತೀರಿ, ಕೂಲಿ ಕೃಷಿ ಕಾರ್ಮಿಕರೆಷ್ಟು ಇದ್ದೀರಿ, ನಿಮ್ಮ ಮನೆಗೆ ಏನಾದರೂ ಹೊಲ ಗದ್ದೆಗಳಿದೆಯಾ, ಆಸ್ತಿ ಪಾಸ್ತಿ ಎಷ್ಟಿದೆ, ಪ್ಲಾಟ್ಗಳಿದೆಯಾ, ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಸಿಟಿಯಲ್ಲಿದೆಯಾ, ಹಳ್ಳಿಯಲ್ಲಿದೆಯಾ, ಎಷ್ಟು ಚದರ ಮೀಟರ್ ಅಷ್ಟಿದೆಯೇ, ಅದೆಲ್ಲ ಗಮನವನ್ನು ಹರಿಸಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಮನೆಗೆ ಒಂದು 4 ವೀಲರ್ ವಾಹನಗಳಿದ್ದಾವೆ, ಅದರಲ್ಲಿ ಟ್ರ್ಯಾಕ್ಟರ್, JCB ಈ ರೀತಿ ಏನಾದರೂ ವಾಹನಗಳಿದ್ದಾವೆ, ಸೊ 2 ವಾಹನಗಳಿದ್ದಾವೆ, ಈ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ಸಾರಿಗೆ ಇಲಾಖೆಗೆ ಕಳಿಸೋದಾಗಿರಲಿ, ಕಂದಾಯ ಇಲಾಖೆಗೆ ಕಳಿಸೋದಾಗಿರಲಿ, ಒಟ್ಟಾರೆಯಾಗಿ ಸರ್ಕಾರಕ್ಕೆ ಈ ಇನ್ಫಾರ್ಮೇಷನ್ನ ಕೊಡುವಂತಹ ಕೆಲಸ ಈ UHID ನಂಬರ್ ಜನ್ರೇಟ್ ಮಾಡಿ ಅಂಟಿಸಿರ್ತಕ್ಕಂಥವರು ಮಾಡ್ತಾರೆ. ಸೊ ಹೌದು ಸ್ನೇಹಿತರೆ, ನಿಮ್ಮಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ತಿಳಿಸಿ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರೇ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸೊ ನಿಮಗೆ BPL ಅಥವಾ APL ರೇಷನ್ ಕಾರ್ಡನ್ನು ಒದಗಿಸಿ ಕೊಡ್ತಾರೆ. ಸೊ ಈಗ ಅನೇಕ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಿದೆ ಇದೇ ಕಾರಣಕ್ಕಾಗಿ. ಯಾಕಂದರೆ ಈಗ ಕುಟುಂಬಸ್ಥರಲ್ಲಿ ಸರ್ಕಾರಿ ನೌಕರಸ್ಥರಿದ್ದಾರೆ, ಅನೇಕ ಜನರು ಈ ಒಂದು 4 ವೀಲರ್ ವಾಹನಗಳನ್ನು 2 ಹೊಂದಿದ್ದಾರೆ. ಇನ್ನು ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ಗಳನ್ನು ಹೊಂದಿದಂಥವ್ರನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಯಾಕಂದರೆ ರೇಷನ್ ಕಾರ್ಡೇ ರದ್ದು ಮಾಡಿಬಿಟ್ರೆ ಗೃಹಲಕ್ಷ್ಮಿ ದುಡ್ಡು ಎಲ್ಲಿಂದ ಜಮಾ ಆಗಬೇಕು? ಸೊ ಹಾಗಾಗಿ
ನಿಮಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಬಾರ್ದು ಅಂದರೆ ರೇಷನ್ ಕಾರ್ಡೇ ರದ್ದು ಮಾಡಬೇಕು. ಹಾಗಾಗಿ ರೇಷನ್ ಕಾರ್ಡನ್ನು ಮುಖ್ಯವಾಗಿ ಟಾರ್ಗೆಟ್ ಮಾಡಿ ರದ್ದು ಮಾಡ್ತಾ ಇದೆ ಸರ್ಕಾರ. ಇನ್ನು ಅನೇಕ ಕುಟುಂಬಸ್ಥರು ರೇಷನ್ನೇ ತೆಗೆದುಕೊಂಡಿಲ್ಲ. ಹೌದು ಸ್ನೇಹಿತರೆ, ಇನ್ನು ನೀವು ವಲಸೆ ಅಂತೂ ಹೋಗಿರ್ತೀರಿ. ಈಗ ಹೆಚ್ಚಾನೆಚ್ಚು ರೇಷನ್ ತೆಗೆದುಕೊಳ್ಳದೇ ಇರತಕ್ಕಂತಹ ಕುಟುಂಬಸ್ಥರು ಯಾರಪ್ಪ ಅಂದರೆ ವಲಸೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು. ಇನ್ನೊಂದು ರಾಜ್ಯಕ್ಕೆ ಅಥವಾ ಇನ್ನೊಂದು ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಅಲ್ಲಿಂದ ಬಂದು ಇಲ್ಲಿಗೆ ರೇಷನ್ ತೆಗೆದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ. ನಿಮಗೆ ರೇಷನ್ ಕಾರ್ಡ್ಗಂತೂ ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ, ನಿಮಗೆ ರೇಷನ್ ಅವಶ್ಯಕತೆ ಇರುತ್ತೆ, ಆದರೆ ಬಂದು ತೆಗೆದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರ ನಿಮಗೆ ರೇಷನ್ ಕೊಡುತ್ತೆ ಮತ್ತೆ ಅಂತ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ಕಲ್ಪನೆ. ರೇಷನನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದರೆ 3-4 ದಿನಗಳ ಕಾಲ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗೋದು ನಿಶ್ಚಿತ. ಹೌದು ಸ್ನೇಹಿತರೆ, ಈ ಒಂದು ಕೆಲಸ ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ರೇಷನ್ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿಬಿಟ್ಟು ರೇಷನ್ ಕಾರ್ಡ್ ಏನು ಮಾಡ್ತಾರೆ ಸರ್ಕಾರದವರು ರದ್ದು ಮಾಡಿಬಿಡ್ತಾರೆ. ಮೊದಲೇ ಆಹಾರ ಇಲಾಖೆ ಯಾವ ರೀತಿಯಾಗಿ ರೇಷನ್ ಕಾರ್ಡನ್ನು ರದ್ದು ಮಾಡೋಣ, ಯಾವ ರೀತಿಯಾಗಿ ಹೊಸ ರೂಲ್ಸನ್ನು ಜಾರಿ ಮಾಡೋಣ ಈ ರೀತಿ ಕಾಯ್ತಾ ಇದೆ. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಾಗಿರಲಿ ಅಥವಾ ಎಲಿಜಿಬಿಲಿಟಿ ಹೊಂದದೇ ಇದ್ದಂತಹ ಫಲಾನುಭವಿಗಳು ಯಾರಾದರೂ ಇದ್ದರೆ ಅವರನ್ನು ಮೊದಲು ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇದೆ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಇದು ಒಂದು ಕಡೆ ಆದರೆ, ಇನ್ನು ಸ್ನೇಹಿತರೆ, ನೀನು ಯಾವ ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಟ್ರಯಲ್ ಮಾಡಲಾಗಿದೆ, ಇನ್ನು ಇವತ್ತು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಈಗ ಮುಖ್ಯವಾಗಿ ನಿನ್ನೆ ಆಗಿರಲಿ ಇವತ್ತು ಆಗಿರಲಿ ಟ್ರಯಲ್ ನಡೀತಾನೆ ಇದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ದುಡ್ಡು ಬರುತ್ತೆ. ಯಾಕಂದರೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರ್ತದೆ. ಅಲ್ಲಿಂದ ಏನು ಮಾಡ್ತಾರೆ, DBT ಟ್ರೆಜರಿಗೆ ಪುಷ್ ಮಾಡೋದಿಲ್ಲ, ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸ್ತಾರೆ. ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತಾರೆ. ಅಲ್ಲಿ ಕಳಿಸಿರ್ತಕ್ಕಂತಹ ದುಡ್ಡು ಏನಾಗುತ್ತೆ, ಏನೇನು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ತಾರೆ. ಸೊ ಹಾಗಾಗಿ ಮೊದಲು ಟ್ರಯಲ್ ಮಾಡುವಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗುತ್ತೆ, ಅಲ್ಲಿ ಟ್ರಯಲ್ ಮಾಡ್ತಾರೆ. ತದನಂತರ ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ. ಸೊ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳಲಾಗ್ತದೆ. ಅದು ಮುಗಿಸ್ಕೊಂಡು ಮತ್ತು ಈಗ ಏನಾದರೂ ತಾಂತ್ರಿಕ ದೋಷ ಆದರೆ ಅದನ್ನು ಕೂಡ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ. ಸೊ ಅದೇ ರೀತಿಯಾಗಿ 22ನೇ ಕಂತಿನಲ್ಲಿ ಕೂಡ ಆಗಿತ್ತು, ನಿಮಗೆ ಗೊತ್ತಿರ್ಬೋದು. ಅದಕ್ಕಾಗಿ 3-4 ದಿನಗಳ ಕಾಲ ಮತ್ತೆ ಡಿಲೇ ಆಯಿತು, ಒಂದೊಂದು ಸಾರಿ ಹೆಚ್ಚು ಕೂಡ ಆಗ್ತದೆ. ಹಾಗಾಗಿ ತಾಂತ್ರಿಕ ದೋಷ ಆಗೋದು ಬೇಡ. ಈಗ ಹಂತವಾಗಿಯೇ ಸರ್ಕಾರ ದುಡ್ಡು ಜಮಾ ಮಾಡಲಿ, ಆದರೆ ಪ್ರತಿಯೊಂದು ಕಂತನ್ನು ಮಿಸ್ ಮಾಡದೆ ಜಮಾ ಮಾಡಲಿ, ಅಂದರೆ ಸ್ಲೋವಾಗಿ ಜಮಾ ಮಾಡಲಿ, ಆದರೆ ಪ್ರತಿಯೊಂದು ಕಂತುಗಳನ್ನು ಮಿಸ್ ಮಾಡಬಾರ್ದು. ಎಲ್ಲ ಕಂತುಗಳನ್ನು ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ. ಇನ್ನು 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಈಗ ಸದ್ಯಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದೇ ಅಕ್ಟೋಬರ್ ತಿಂಗಳಲ್ಲಿ ಇದು ಕೂಡ ಅರ್ಧಕ್ಕರ್ಧ ಕ್ಲಿಯರ್ ಆಗಿರುತ್ತೆ. ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ 2,000 ಪ್ಲಸ್ 2,000 4,000 ದುಡ್ಡು ಜಮಾ ಆದಂಗೆ ಆಗುತ್ತೆ. ಇನ್ನೊಂದು 24ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾವು ನಿಮಗೆ ಹೇಳಬೇಕಾಗಿದೆ. 23ನೇ ಕಂತಂದರೆ ಆಗಸ್ಟ್ ತಿಂಗಳ ಹಣ, ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ 24ನೇ ಕಂತಿನ ಹಣ, ಅದು ಕೂಡ ಬರಬೇಕಾಗಿತ್ತು. ಯಾಕಂದರೆ ಈ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ನಲ್ಲಿ ಜಮಾ ಆಗುತ್ತೆ, ನವೆಂಬರ್ದು ಡಿಸೆಂಬರ್ನಲ್ಲಿ. ಹಾಗೆ ಆಗಸ್ಟ್ ಮತ್ತು ಈ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ನಲ್ಲಿ ಕ್ಲಿಯರ್ ಆಗಲೇಬೇಕಲ್ವಾ. ಒಂದು ಕಂತಿನ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತಾ ಹೋದರೆ ಈಗ ಉಳಿದಂತಹ ಪೆಂಡಿಂಗ್ ಉಳಿದಿರತಕ್ಕಂತಹ ಹಣವನ್ನು ಜಮಾ ಮಾಡಬೇಕಾಗಿದೆ ಸರ್ಕಾರ. 24ನೇ ಕಂತಿನ ಹಣ ನವೆಂಬರ್ನಲ್ಲಿ ಜಮಾ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ 23ನೇ ಕಂತಿನ ಹಣ ದೀಪಾವಳಿ ಹಬ್ಬದಲ್ಲಿ ಒಟ್ಟಾರೆಯಾಗಿ ನಾವು ಈಗ ಟ್ರಯಲ್ ಕೂಡ ನಡೀತಾ ಇದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಒಟ್ಟಾರೆಯಾಗಿ ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಗರ್ ಫ್ರೆಂಡ್ಸ್.